ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಎಲ್ಲರಿಗೂ ನಮಸ್ಕಾರ. ನಾನು ಯಾಸಿನ್ ಕಿತ್ತೂರ್ ಹಾಯ್ ಮಲಪ್ರಭಾ ಯೂಟ್ಯೂಬಿಂದ. ಹಲವಾರು ವರ್ಷಗಳ ಹಿಂದೆ ಜಪಾನ್ ಬೆಡ್, ಪಲ್ಸ್ ಇನ್ಶೂರೆನ್ಸ್ ಹೀಗೆ ಹಲವಾರು ಕಂಪನಿಗಳಿಂದ ಡೈರೆಕ್ಟ್ ಏಜೆಂಟ್ಗಳ ಮುಖಾಂತರ ಧೋಖಾ ಆಗಿದ್ದು ಜನ ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಆದರೆ ಈಗ ಆನ್ಲೈನ್ ಮುಖಾಂತರ ಧೋಖಾ ಆಗುತ್ತಿದ್ದು ಬುದ್ಧಿವಂತರೇ ಈ ಮೋಸದ ಜಾಲಿನಲ್ಲಿ ವಂಚನೆಗೊಳಗಾಗುತ್ತಿದ್ದು ಖೇದಕರ ಸಂಗತಿ. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ SP ಅವರಾದ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುತ್ತಿದ್ದಾರೆ. ವೀಕ್ಷಿಸಿ ಫ್ರೆಂಡ್ಸ್. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಜನ ಸಾರ್ವಜನಿಕರು, ನಾಗರಿಕರು ತಮ್ಮ ದುಡ್ಡನ್ನು ಅನವಶ್ಯಕವಾಗಿ ಕಳ್ಕೊಳ್ತಾ ಇದ್ದಾರೆ. ಇದು ಈಗ ಇದೇ ತಿಂಗಳಲ್ಲೇ ನಮ್ಮಲ್ಲಿ 3 ಕೇಸ್ಗಳಾಗಿದ್ದಾವೆ. ಈ 3 ಕೇಸ್ಗಳಲ್ಲೂ ಜನ ದೊಡ್ಡ ಮೊತ್ತವನ್ನು ಕಳೆದುಕೊಂಡಿದ್ದಾರೆ. ಚಿಕ್ಕೋಡಿಯವರು, ಗೋಕಾಕ್ನವರು, ನಿಪಾಣಿಯವರು. ಒಂದು ಪ್ರಕರಣದಲ್ಲಿ 72 ಲಕ್ಷ, ಇನ್ನೊಂದು ಪ್ರಕರಣದಲ್ಲಿ 58 ಲಕ್ಷ, ಮತ್ತೊಂದು ಪ್ರಕರಣದಲ್ಲಿ 23 ಲಕ್ಷ. ಮತ್ತು ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಓದಿದಂಥವರು ಇವರು ವಿಕ್ಟಿಮ್ಗಳು. ಇವರೆಲ್ಲರೂ ಕೂಡ ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು. ಇದರಲ್ಲಿ ಒಂದು ಕುಟುಂಬದವರು ಸ್ವತಃ ಏರೋನಾಟಿಕಲ್ ಇಂಜಿನಿಯರು ಮತ್ತು ಹೆಂಡತಿ ಪ್ರೊಫೆಸರು, ಇಬ್ಬರೂ ಸೇರಿ ದುಡ್ಡು ಹಾಕಿರ್ತಕ್ಕಂಥವ್ರು 73 ಲಕ್ಷ, 72 ಲಕ್ಷ. ಇನ್ನೊಂದು ಕುಟುಂಬದವನು ಬಿಸ್ನೆಸ್ಮನ್ನು, ಚೆನ್ನಾಗೇ ಓದಿದ್ದಾನೆ, ಎಲ್ಲ ಗೊತ್ತಿದೆ. ಇನ್ನೊಬ್ಬನು 2-3 ವೈನ್ ಶಾಪ್ ಓನರು, ಅವನು ಕೂಡ ಡಬಲ್ ಗ್ರ್ಯಾಜುಯೇಟ್. ವೆರಿ ಅನ್ಫಾರ್ಚುನೇಟ್. ಯಾವ ರೀತಿ ಮೋಸಕ್ಕೆ ಹೋಗ್ತಾ ಇದ್ದಾರೆ ಇವರು? ತಮ್ಮ ಸಾಮಾಜಿಕ ಮಾಧ್ಯಮಗಳಾದ ಫೇಸ್ಬುಕ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ವಾಟ್ಸಪ್ ಆಗಿರ್ಬೋದು. ನಾನು ಪ್ರತಿಯೊಂದನ್ನು ಹೇಳ್ತೀನಿ ಯಾರು ಹೆಂಗೆ ಮೋಸ ಹೋದ್ರು ಅಂತೇಳಿ. ಈ ರೀತಿ ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳನ್ನ ಸ್ಕ್ರೋಲ್ ಮಾಡಬೇಕಾದ್ರೆ, ಸರ್ಫ್ ಮಾಡಬೇಕಾದ್ರೆ ಈ ಆನ್ಲೈನ್ ಟ್ರೇಡಿಂಗ್ದು ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಉದಾಹರಣೆಗೆ ಈ ಮೊದಲನೇ ವ್ಯಕ್ತಿ ಯಾರು 72 ಲಕ್ಷ ಕಳ್ಕೊಂಡು, ಆ ವ್ಯಕ್ತಿ ವರದಿ ಯಾಸಿನ್ ಕಿತ್ತೂರ್, ಅಸದ್ RJ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.